ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಆದರೂ ಏನಪ್ಪ ಅಂತ ಅಂದರೆ, ಗೈಸ್, ಪ್ರತಿಯೊಬ್ಬರು ಕೂಡ ಜಿಯೋ ಏರ್ಟೆಲ್ ಸಿಮ್ ಯೂಸ್ ಮಾಡ್ತೀರಾ. ಬಟ್ ಇವಾಗ ಈ ಜುಲೈ 3ನೇ ತಾರೀಕಿಂದ ರೀಚಾರ್ಜ್ ಪ್ಲ್ಯಾನ್ಸ್ಗಳು ಏನು ಜಾಸ್ತಿ ಆಗಿದೆ. ಇದಂತೂ ದೊಡ್ಡ ಸುದ್ದಿನೇ ಆಗಿಬಿಟ್ಟಿದೆ. ಏರ್ಟೆಲ್ ಮತ್ತು ಜಿಯೋ ಒಂದು ಕಂಪ್ನಿಯ ಮಾಲೀಕರು ಏನಿದ್ದಾರೆ, ಅವ್ರಿಗಂತೂ ಜನಗಳು ಬಿಕ್ಕಾಬೇರಿ ಬೈದು ಕೆಡಕ್ತಾ ಇದ್ದಾರೆ ಅಂತ. ನಾನಂತೂ ಕಮ್ಮಿ ಬೈಕೊಂಡಿಲ್ಲ. ಯಾಕೆ ಅಂತಂದರೆ, ಈ ಒಂದು ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟು ಇರಬಾರ ಎಲ್ಲನೂ ಫ್ರೀ ಮಾಡಿಬಿಟ್ಟು ಎಲ್ಲನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಿದೆ. ಅದರಲ್ಲಿ ನಮ್ಮ ಹೊಟ್ಟೆ ಮ್ಯಾಗ ಹೊಡೆಯೋಕ್ಕೆ ಜಿಯೋ ಮತ್ತು ಏರ್ಟೆಲ್ನವರು ಹಿಂಗೆ ಮಾಡಿದ್ರೆ ಯಾವ ರೀತಿ ಯಾರು ಸರಿ ಅಲ್ವಾ? ನೀವೇ ಯೋಚನೆ ಮಾಡಿ. ಅದರಿಂದಾಗಿ ಈಗ ನಾನು ಈ ವಿಡಿಯೋದಲ್ಲಿ ಏರ್ಟೆಲ್ ಮತ್ತು ಜಿಯೋಗೆ ಟಕ್ಕರ್ ಕೊಡುವಂತಹ ಒಂದು ಹೊಸ ಸಂಸ್ಥೆ, ಅಂದರೆ ಹೊಸ ಅಂತಲ್ಲ, ಒಂದು ಹಳೆಯ ಸಂಸ್ಥೆ ಇವಾಗ ಮತ್ತೆ ಧೂಳೆಬ್ಸೋದಕ್ಕೆ, ಮತ್ತೆ ಈ ಒಂದು ಕರುನಾಡಿನಲ್ಲಿ ಮತ್ತೆ ಧೂಳೆಬ್ಸೋದಕ್ಕೆ ಬರ್ತಾ ಇದೆ. ಅದು ಯಾವ ಒಂದು ಸಿಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತಿ ಕಡಿಮೆ ಬೆಲೆಯಲ್ಲಿ, ಏನು ಹೇಳಿ, ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ 45 ದಿನಗಳ ಕಾಲ ನಿಮಗೆ ರೀಚಾರ್ಜ್ ಅನ್ನೋದು ನಿಮಗೆ ಫ್ರೀಯಾಗಿ ಕೊಡ್ತಾ ಹೋಗ್ತಾರೆ. ಫ್ರೀ ಅಂದರೆ ಕಡಿಮೆ ಬೆಲೆಗೆ ದುಪ್ಪಟ್ಟು ತಿಂಗಳು ನೀವು ಫ್ರೀಯಾಗಿ ರೀಚಾರ್ಜ್ ಕೂಡ ಮಾಡ್ಕೋಬೋದು. ಅದು ಯಾವುದು, ಏನು, ಎತ್ತ ಎಂಬ ಒಂದು ಪೂರ್ತಿ ಮಾಹಿತಿನ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟೇ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಿಯೋ ಒಂದು ಮಾಲೀಕರು ಮುಖೇಶ್ ಅಂಬಾನಿ ಏನಿದ್ದಾರೆ, ಓಕೆನಾ, ಪ್ರತಿ ಸಲನೂ ಕೂಡ ಸ್ಟಾರ್ಟಿಂಗ್ ಬಂದಾಗ ಯಾವ ರೀತಿ ಅಂದರೆ ಕಮ್ಮಿ ಬೆಲೆಗೆ ಡಾಟಾ ಹೇಗಿರ್ಬೋದು, ರೀಚಾರ್ಜ್ ಪ್ಲ್ಯಾನ್ಸ್ಗಳಾಗಿರೋ ಕೊಟ್ಟು ಜನಗಳನ್ನ ಎಷ್ಟು ಆಕರ್ಷಣೆ ಮಾಡಿದ್ರು ಅಂತಂದರೆ, ಇಡೀ ಆ ಟೈಮಲ್ಲಿ ಅಂತಹ ಹಳೆಯ ಒಂದು ಕಂಪ್ನಿ ಆದಂಥ ಏರ್ಟೆಲ್ ಕೂಡ ಅವರ ಒಂದು ಸರಿಸಾಮಾನ್ಯಕ್ಕೆ ಬೀಟ್ ಕೊಡೋಕ್ಕಾಗಲಿಲ್ಲ. ಸರಿಸಮಾನಾಗಿ ನಿಂತು ಅವ್ರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಆಗಲಿಲ್ಲ. ಆದರೆ ಜಿಯೋ ಬರ್ತಾ ಜನಗಳನ್ನ ಅರ್ಧಕ್ಕೆ ಮುಕ್ಕಾಲು ಭಾಗದಷ್ಟು ಸಂಪಾದನೆ ಮಾಡಿದ ಆದಮೇಲೆ ಇವಾಗ ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಇವಾಗ ಆ ರೀತಿ ಆಗಿಬಿಟ್ಟಿದೆ. ಏನಂತ ಅಂದರೆ, ಇವಾಗ ಅವರು ಬೆಲೆ ಏರಿಕೆ ಮಾಡಿದ್ರು ಕೇಳೋರಿಲ್ಲ, ಬೆಲೆ ಇಳಿಕೆ ಮಾಡಿದ್ರು ಕೂಡ ಯಾರು ಕೇಳೋರಿಲ್ಲ. ಆ ರೀತಿ ಆಗಿಬಿಟ್ಟಿದೆ. ಈ ರೀತಿ ಆಗೋದು ತುಂಬ ದೊಡ್ಡ ತಪ್ಪು. ಯಾಕೆ ಅಂತಂದರೆ, ಒಂದು ಸಂಸ್ಥೆ ಒಬ್ಬರ ಕೈಯ ಒಂದು ಅಡಿಯಲ್ಲೇ ಇದ್ದರೂ ಈ ರೀತಿ ಆಗುವಂತಹ ಚಾನ್ಸಸ್ 99% ಸಹ ಇರುತ್ತೆ. ಅದರಿಂದಾಗಿ ಇವಾಗ ಇವ್ರನ್ನ ನೋಡಿಕೊಂಡು ಏರ್ಟೆಲ್ ಕಂಪ್ನಿಯವರು ಕೂಡ ಅದೇ ರೀತಿ ಮಾಡಿದ್ದಾರೆ, ಓಕೆನಾ. ಇವ್ರನ್ನ ನೋಡಿಕೊಂಡು ವಡಾಫೋನ್ ಒಂದು ಕಂಪ್ನಿ ಏನಿದೆ, ಆ ಒಂದು VI ಸಿಮ್ನ ಒಂದು ಪ್ಲ್ಯಾನ್ಸ್ಗಳನ್ನ ಕೂಡ ಇವರಿಬ್ಬರನ್ನೂ ಕೂಡ ನೋಡಿಕೊಂಡು ಏರ್ಟೆಲ್ ಮತ್ತು ಜಿಯೋರ್ನ ಇವಾಗ ಜುಲೈ 3ನೇ ತಾರೀಕು ಏರ್ಟೆಲ್ ಮತ್ತು ಜಿಯೋ ಅವರು ಪ್ಲ್ಯಾನ್ಸ್ಗಳನ್ನ ರೇಟ್ ಮಾಡಿದ್ರು. ಅದರ ಮಾರನೇ ಬೆಳಗ್ಗೆಗೆ ನಂದೇಲಿ ನಂದಾ ಶಿವ ಅಂದ್ಬಿಟ್ಟು ಇವರು ಕೂಡ 4ನೇ ತಾರೀಕು VI ಪ್ಲ್ಯಾನ್ಸ್ಗಳನ್ನ ಜಾಸ್ತಿ ಕೂಡ ಮಾಡಿದ್ದಾರೆ. ಇವಾಗ ಎಷ್ಟು ಹೊಡ್ತಾ ಬೀಳುತ್ತೆ ಅಂತಂದರೆ, ಎಷ್ಟೋ ಜನ ಬರುವಂತಹ ಸಂಬಳದಲ್ಲಾಗಿರ್ಬೋದು, ಅವರು ದಿನ ಮಾಡುವಂತಹ ಕೂಲಿಯಲ್ಲಾಗಿರ್ಬೋದು, ಇಷ್ಟೊಂದು ಸಂಪಾದನೆ ಮಾಡಿಕೊಂಡು ಆದಷ್ಟು ಅವ್ರ ಕೈಯಲ್ಲಿ ಆದಷ್ಟು ರೀಚಾರ್ಜನ್ನ ಮಾಡಿಸ್ಕೊಂಡು ಪ್ಲ್ಯಾನ್ಸ್ಗಳನ್ನ ಪಡ್ಕೊಳ್ತಾ ಇದ್ರು ಕಮ್ಮಿ ಬೆಲೆಗೆ. ಇವಾಗ ಇದ್ಕಿದ್ದಂಗೆ ಬರೀ ಒಂದು ತಿಂಗಳು ಕೀಪ್ಯಾಡ್ಗೆ ಒಂದು 200 ರೂಪಾಯಿ 50 ರೂಪಾಯಿ ಹೆಚ್ಚಿಸ್ಬಿಟ್ರೆ ಒಂದೇ ಸಲಿಗೆ, ಏನಂತ ಯಾರನ್ನ ಹೋಗಿ ಕೇಳೋದು, ಯಾರನ್ನ ಬಿಡೋದು? ಇದೇನು ಸರ್ಕಾರದ್ದು ಅಲ್ಲ. ಇವಾಗ ಖಾಸಗಿ ಕಂಪ್ನಿಗಳನ್ನ ನಾವು ಅತಿಯಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸಡನ್ನಾಗಿ ಬಿಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಇವಾಗ ಇವರಿಬ್ಬರು ಕೂಡ ಟಕ್ಕರ್ ಕೊಡೋದಕ್ಕೆ BSNL ಸಿಮ್ ಏನಿದೆ ಅದ್ರ ಕೊಟ್ಟೆ ರತನ್ ಟಾಟಾ ಅವರು ಇವಾಗ ಒಂದು ಟೈಅಪ್ ಕೂಡ ಆಗಿರುವಂಥದ್ದು. ಈ ಒಂದು ಸಮಯದಲ್ಲಿ ಒಂದು BSNL ಮತ್ತೆ ಒಂದು ನಂಬರ್ 1 ಕಂಪನಿ, ನಂಬರ್ 1 ಸಿಮ್ ಆಗಬಹುದು. ಈ ವರ್ಷ ಬರುವ 2025ರೊಳಗೆ. ಇವಾಗ ಅವ್ರದ್ದು 4G ನೆಟ್ವರ್ಕು ತುಂಬ ಕೂಡ ಸ್ಲೋ ಆಗಿ ವರ್ಕ್ ಆಗ್ತಿದೆ. 4G ಇದ್ದರೂ ಸಹ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆ. ಇವಾಗ ದೇಶದಲ್ಲಿ ಒಂದು 10,000 ನೆಟ್ವರ್ಕ್ಗಳನ್ನ ಇವಾಗ ಹೊಸದಾಗಿ ಸಿಂಪಡಣೆ ಮಾಡಿ ಮತ್ತು 5Gಗೆ ಅಪ್ಗ್ರೇಡ್ ಮಾಡುವಂತಹ ಒಂದು ಟೆಕ್ನಾಲಜಿ ಇವಾಗ ರತನ್ ಟಾಟಾ ಅವರ ಕಂಪ್ನಿಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಗಳು ತುಂಬಾ ಇವೆ. ಅದರಿಂದಾಗಿ ಇವಾಗ ಟೈಅಪ್ ಆಗಿ ಈ ಒಂದು ಟೈಮ್ನಲ್ಲಿ ರತನ್ ಟಾಟಾ ಅವರು ಇವಾಗ ಈ ಒಂದು BSNL ಮುಳುಗೋಗ್ತಿರುವಂತಹ ಒಂದು ಕಂಪನಿನ ಕೈ ಹಿಡಿದು ಕೂಡ ಎತ್ತುತ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದರಿಂದಾಗಿ ನೀವು BSNL ಸಿಮ್ನ ಯೂಸ್ ಮಾಡೋರಾಗಿದ್ದರೆ ನೀವು ದಯವಿಟ್ಟು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ BSNL ಅಂತ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸುಮಾರು 250 ಅಥವಾ 200 ಒಳಗೆ ನಿಮಗೆ
45 ದಿನಗಳ ಕಾಲ ನಿಮಗೆ ರೀಚಾರ್ಜ್ ಪ್ಲ್ಯಾನ್ಸ್ಗಳು ಸಿಗ್ತಾ ಹೋಗುತ್ತೆ. ಒಂದು ತಿಂಗಳು ಕರೆನ್ಸಿ ಇವಾಗ 155ಗೊಂದು ಪ್ಲ್ಯಾನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ 155 ರೂಪಾಯಿಗೆ ನಿಮಗೆ ಅಮ್ಮಮ್ಮ ಅಂದರೆ 28 ದಿನ ಕೊಡೋದು ಹೆವಿ. ಅಂಥದ್ರಲ್ಲಿ BSNL ಅವರು 45 ದಿನ ಕೊಡ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ ಅವರು ಎಷ್ಟು ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆಯಿತಾ. ನಮ್ಮ ಒಂದು ಭಾರತದ ರತನ್ ಟಾಟಾ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಅಂದರೆ ಬಡವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ಸ್ಗಳನ್ನ ಇಟ್ಟಿದ್ದಾರೆ ನೋಡಿ, ಅದಕ್ಕೆ ತುಂಬಾ ಖುಷಿ ಪಡಬೇಕು. ಇವಾಗಲೂ ಕೂಡ BSNL ಅವರು ನೆಟ್ವರ್ಕಲ್ಲಿ ಸ್ವಲ್ಪ ಸ್ಲೋ ಇರ್ಬೋದು, ಬಟ್ ಡಾಟಾ ವಿಷಯಕ್ಕೆ ಬಂದರೆ ಸ್ವಲ್ಪ ಸ್ಲೋ ಇರ್ಬೋದು, ಬಟ್ ಎಂತಹ ಸಮಯದಲ್ಲೂ ಕೂಡ ಈಗಲೂ ಜನಗಳು ಮಾತಾಡೋದಕ್ಕೆ ಆಗಲ್ಲ. ನಾರ್ಮಲ್ ಕಾಲಲ್ಲಿ ಮಾತಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಟ್ವರ್ಕ್ ಇಶ್ಯೂ ಯಾವುದೇ ಕಾರಣಕ್ಕೂ ಕೂಡ ಆಗ್ತಿರಲಿಲ್ಲ. ಅಂತಹ ಒಂದು ನೆಟ್ವರ್ಕ್ ಸಂಪರ್ಕವನ್ನು BSNL ಸಿಮ್ ಹೊಂದಿತ್ತು. ಇವಾಗ ಮತ್ತೆ ಬೆಳಕಿಗೆ ಬರ್ತಾ ಇದೆ BSNL ಸಿಮ್. ಅದರಿಂದಾಗಿ ನೀವು ಇನ್ಮೇಲೆ ಜಿಯೋ ಪ್ಲ್ಯಾನ್ಸ್ಗಳ ರೇಟ್ ಆಗಿದೆ, ಏರ್ಟೆಲ್ ಪ್ಲ್ಯಾನ್ಸ್ಗಳ ರೇಟ್ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ಇವಾಗ BSNL ಪೋರ್ಟಾಗಿ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರು ಕೂಡ ಮುಖೇಶ್ ಅಂಬಾನಿಗೆ ಜಿಗುಪ್ಸ ಬಂದುಬಿಡ್ಬೇಕು. ಯಾಕಾದ್ರೂ ರೇಟ್ ಮಾಡೋದು ಹಿಂಗೆಲ್ಲ ಹೋಯ್ತಾರಲ್ಲ, ನನ್ನ ಕಂಪ್ನಿ ಬಿಟ್ಬಿಟ್ಟು ಅಂದ್ಬಿಟ್ಟು ಕಮ್ಮಿ ಮಾಡಲೇಬೇಕು. ಆ ರೀತಿ ನಾವು ಕೂಡ ಮಾಡಬಹುದು, ನಮ್ಮ ಕೈಯಲ್ಲಿ ಇದೆ. ಅದು ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಬಟ್ ಅದರಲ್ಲೇ ಕಂಟಿನ್ಯೂ ಮಾಡ್ಕೋಗ್ತೀನಿ ಅಂದರೆ ಹೋಗ್ಬೋದು. ಬಟ್ BSNLಗೂ ಕೂಡ ಅದು ನಮ್ಮ ಒಂದು ಗೌರ್ಮೆಂಟ್ ಸಿಮ್ ಆಗಿರೋದ್ರಿಂದ ತುಂಬ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದಷ್ಟು ಅದು ಕೂಡ ಬೆಳೆಯುತ್ತೆ. ಅದರಿಂದ ನಾವು ಕೂಡ ಉಪಯೋಗಿಸ್ಕೋಬೋದು. ಕಡಿಮೆ ಪ್ಲ್ಯಾನ್ಸ್ಗಳಲ್ಲಿ ನಾವು ಕೂಡ ಡೈಲಿ ಮನೋರಂಜನೆಯನ್ನು ಪಡಿಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ವಿಡಿಯೋ ಇಷ್ಟೇ. ಓಕೆನಾ ಗೈಸ್, ಯಾರೆಲ್ಲ BSNL ಲವರ್ಸ್ಗಳಿದ್ದೀರಾ ಈಗಲೇ ಕಮೆಂಟ್ ಬಾಕ್ಸಿನಲ್ಲಿ BSNL ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಖುಷಿ ವಿಚಾರನ ಈಗಲೇ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.